ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳನ್ನು ಎಲ್ಲರಿಗೆ ಹೇಳುವ ಮೂಲಕ ಈ ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ನಮ್ಮ ರಾಜ್ಯದ ಗೃಹ ಮಂತ್ರಿಗಳಾದ ಪ್ರಿಯಾಂಕಾ ಖರ್ಗೆ ಅವರು RSS ಬಗ್ಗೆ ಬಹಳ ದಿನಗಳಿಂದ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರು ಭಾಳ ಸಣ್ಣ ವಯಸ್ಸಿನಲ್ಲಿ ಗೃಹ ಮಂತ್ರಿಯಾಗಿದ್ದಾರೆ, ಭಾಳ ಹೆಮ್ಮೆ ವಿಚಾರ. ಆದರೆ ಗೃಹ ಖಾತೆಗೂ ಗೃಹ ಮಂತ್ರಿಗೂ ರಾಜ್ಯವನ್ನು ಶಾಂತ ರೀತಿಯಿಂದ ಒಯ್ತಕ್ಕಂಥ ಜವಾಬ್ದಾರಿ ಗೃಹ ಇಲಾಖೆ ಇರ್ತೈತಿ, ಗೃಹ ಮಂತ್ರಿಯವ್ರಿಗೆ ಕೂಡ ಇರ್ತೈತಿ. RSS ಪ್ರಾರಂಭ ಆಗಿದ್ದು ಯಾವಾಗ್ರಿ? 1925ರಾಗ ಸ್ವತಂತ್ರ ಸಿಗೋದಕ್ಕಿಂತ ಪೂರ್ವದಲ್ಲಿನ RSS ಪ್ರಾರಂಭ ಆಗ್ಯದ. ಸ್ವತಂತ್ರ ನಂತರನೂ ಕೂಡ ಈ ಕಾನೂನಿನಲ್ಲಿ, ಭಾರತ ದೇಶ ಕಾನೂನಲ್ಲಿ ಎಲ್ಲ ಸಂಸ್ಥೆಗಳು ರಿಜಿಸ್ಟರ್ ಆಗಬೇಕಂತೇಳಿ ಕಾನೂನಲ್ಲೇ ಇಲ್ಲ. ಕಾನೂನಿನ ಪ್ರಕಾರ RSSಗೆ ಸ್ಥಾನಮಾನ ಇದೆ, ಅಂದರೆ ಸ್ವಯಂ ಸೇವಕರ ಸಮೂಹ ಅಧ್ಯಕ್ಷ. RSS ಪ್ರತಿಯೊಂದು ಪೈಸಾ ಲೆಕ್ಕ ಕೊಡ್ತದೆ, ಪ್ರತಿ ವರ್ಷ ಆಡಿಟ್ ಮಾಡ್ತಾರೆ. RSS ಕಾನೂನು ಬಿಟ್ಟು ಏನೂ ಮಾಡಂಗಿಲ್ಲ. ಇಲ್ಲಿವರೆಗೆ RSS ಮೇಲೆ ಸಾಕಷ್ಟು ಕೇಸ್ಗಳಾಗ್ಯಾವ. ಹಲವಾರು ನ್ಯಾಯಾಲಯದಲ್ಲಿ ಚರ್ಚೆಗಳಾಗಿದ್ದಾವೆ. ಆ ಚರ್ಚೆ ಮೂಲಕ, ಕೋರ್ಟ್ ಮೂಲಕ RSS ಯಾವಾಗಲೂ ಗೆದ್ದಿದೆ. ಕಾನೂನಲ್ಲಿ RSS ಎಂದೂ ಸೋತಿಲ್ಲ. ಮುಂದೇನೂ ಕೂಡ ಈ ಏನು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ, ಕಾಂಗ್ರೆಸ್ನ ನಾಯಕರು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಈ RSS ಸೋಲ್ತಕ್ಕಂಥದ್ದು ಸಾಧ್ಯನೇ ಇಲ್ಲ. ಆದ್ದರಿಂದ ನಮ್ಮ ಕೇಂದ್ರ ಸರ್ಕಾರದ ಮಾಜಿ ಸಚಿವರು, ಹಾಲಿ ಬಿಜಾಪುರದ ಸಂಸದರು ರಮೇಶ್ ಜಿಗಜಿಣಗಿ ಸಾಹೇಬರು ಈ ಗೃಹ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಅವರಿಗೆ ಮೊನ್ನೆ ನಡೆದಂಥ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಾವಾಗಿ ಎಕ್ಸ್ಪ್ರೆಸ್ ಮಾಡಿದ್ದಲ್ಲ, ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ RSS ಬಗ್ಗೆ ಮತ್ತು ಪ್ರಶ್ನೆ ಕೇಳಿದಾಗ ಪ್ರಿಯಾಂಕಾ ಖರ್ಗೆ ಅವರಿಗೆ RSSಗೆ ಏನು ಮಾಡೋಕ್ಕಾಗೋದಿಲ್ಲ. 100 ವರ್ಷದಿಂದಲೂ ಕೂಡ RSSಗೆ ಸಾಕಷ್ಟು ಕಿರುಕುಳ ಮಾಡ್ತಾ ಬಂದಿದೆ ಕಾಂಗ್ರೆಸ್. ಕೊನೆಗೆ ಆ ಕಾಂಗ್ರೆಸ್ ಸೋತು RSS ಬಗ್ಗೆ ಅಭಿಮಾನಗಳನ್ನು ತೋರಿಸಿದಂಥ ಉದಾಹರಣೆಗಳು ಸಾಕದಾವ. ಆದ್ದರಿಂದ ನೀವು ರಾಜ್ಯವನ್ನು ಗೃಹ ಮಂತ್ರಿಯಾಗಿ ರಾಜ್ಯವನ್ನು ಶಾಂತಿ ಪದ್ಧತಿಯಲ್ಲಿ ನಡೆಸಬೇಕಾದ ತಮ್ಮ ಜವಾಬ್ದಾರಿ ಇರೋದ್ರಿಂದ RSS ಬಗ್ಗೆ ಮಾತನಾಡಿ ನೀವು ಸಮಯವನ್ನು ಹಾಳು ಮಾಡೋದಕ್ಕಿಂತ ನೀವು ಕರ್ನಾಟಕ ರಾಜ್ಯದ ಜನತೆಯ ಪರ ಹೆಚ್ಚು ಸಮಯವನ್ನು ಕೊಡ್ರಿ ಅಂತಕ್ಕಂಥ ಒಂದು ಕಿವಿ ಮಾತನ್ನು ಹೇಳಿದರು. ಅದು ದುರ್ದೈವ. ಆ ಮಾತಿನ ಅರ್ಥವನ್ನು ಬೇರೆ 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 ತಿಳಿದುಕೊಂಡು ಇವತ್ತು ನಮ್ಮ ಮಾನ್ಯ ಜಿಗಜಿಣಗಿ ಸಾಹೇಬ್ರ ಬಗ್ಗೆ ಭಾಳಷ್ಟು ವೈರಲ್ ಆಗ್ತಾ ಇದೆ, ವಿಷಯಗಳು ಚರ್ಚೆ ಆಗ್ತವೆ. ಆದರೆ ರಮೇಶ್ ಜಿಗಜಿಣಗಿ ಸಾಹೇಬರು ಭಾಳ ಹೃದಯ ಶ್ರೀಮಂತ, ತಮಗೆಲ್ಲ ಗೊತ್ತಿದೆ. ಅತಿ ಸರಳತೆ ಇರತಕ್ಕಂಥ ವ್ಯಕ್ತಿ. ಅವರಲ್ಲಿ ತಾಯ್ತನದ ಗುಣ ಇದೆ, ಶ್ರದ್ಧೆಯಿಂದ ನಡೀತಕ್ಕಂಥ ಸ್ವಭಾವ ಇದೆ. ಇದನ್ನೆಲ್ಲ ನೋಡಿನೇ ಬಿಜಾಪುರ ಜಿಲ್ಲೆಯ ಜನ ಇವತ್ತು ನಮ್ಮ ಹೆಮ್ಮೆಯ ಸಂಸದ ರಮೇಶ್ ಜಿಗಜಿಣಗಿ ಸಾಹೇಬರನ್ನು ಹೃದಯದಲ್ಲಿ ಸ್ಥಾನ ಕೊಟ್ಟಿದ್ದಾರೆ. ಅವರ ಚುನಾವಣೆಯಲ್ಲಿ ದೀರ್ಘಕಾಲದವರೆಗೆ ಗೆಲ್ಲಿಸ್ತಾ ಬಂದಿದ್ದಾರೆ. ಅವರು ರಾಜ್ಯದಲ್ಲಿ ಹಲವಾರು ಖಾತೆಗಳ ಮಂತ್ರಿಗಳಾಗಿದ್ದಾರೆ, ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ. ಅಷ್ಟೇ ಅಲ್ಲ, ಬೇರೆ ಜಿಲ್ಲೆಗೆ ಚಿಕ್ಕೋಡಿಗೆ ಹೋದಾಗ ಕೂಡ ಚಿಕ್ಕೋಡಿಯ ಜನತೆಯ ಇವರ ತಾಯ್ತನದ ಹೃದಯ ಗೊತ್ತಾಗಿ ಅವರು ಕೂಡ ಅಲ್ಲಿ ಗೆಲ್ಲಿಸ್ತಕ್ಕಂಥ ಸಾಧ್ಯ ಆಯಿತು. ಇಂಥ ವ್ಯಕ್ತಿ ನಿಮ್ಮ ಬಗ್ಗೆ ಕೆಟ್ಟ ಮಾಡಲು ಸಾಧ್ಯ ಏನ್ರಿ? ಮಾತನಾಡುವಂಥ ಸಂದರ್ಭನ ಅರ್ಥನೇ ಬೇರೆ ಇದೆ,
ಅದಕ್ಕೆ ಅಪಾರ್ಥವನ್ನು ಕಲ್ಪಿಸಿಕೊಂಡು ಇವತ್ತು ಜಿಗಜಿನ್ ಸಾಹೇಬರಿಗೆ ಮಾತನಾಡೋದು ಸರಿಯಲ್ಲ ಅಂತಕ್ಕಂಥ ಮನವಿಯನ್ನು ಮಾಡ್ತೀನಿ. ಆದ್ರೆ ಒಂದು ಮಾತು ಹೇಳ್ತೀನಿ, ಇವತ್ತು RSS ಕಾರ್ಯಕರ್ತರು ಬರೀ ಭಾರತೀಯ ಜನತಾ ಪಕ್ಷದಲ್ಲಿಲ್ಲ, ಆದರೆ ಪರ್ಸೆಂಟೇಜ್ ಎಷ್ಟು ತೆಗೆದಾಗ ಭಾರತೀಯ ಜನತಾ ಪಕ್ಷ ತೆಗೆದಾರ. ಕಾಂಗ್ರೆಸ್ನಲ್ಲೂ ಕೂಡ RSS ಅಲ್ಲಿ RSS ಯುವಕರು ಅದಾರ, ಅಲ್ಲಿ ಸ್ವಯಂ ಸೇವಕರಲ್ಲಿ ಅದಾರ. ಅಲ್ಲಿ ನಿಮಗೂ ಕೂಡ ಕಾಂಗ್ರೆಸ್ದ ಶಾಸಕರನ್ನ ಮಾಡಲಿಕ್ಕೆ, ಕಾಂಗ್ರೆಸ್ಸಿನ ಮಂತ್ರಿಗಳನ್ನಾಗಲಿಕ್ಕೆ ಅಲ್ಲಿ ಸ್ವಯಂ ಸೇವಕರ ಕೊಡುಗೆ ಅದ ನಿಮಗೆ. ಆದ್ರೆ ನಾವು ಮನವಿ ಮಾಡ್ತನೋ, ಯಾರು ಇಲ್ಲಿ ಹಿಂದೂಗಳು ಓಟ್ ಹಾಕೋದಿಲ್ಲ ನಿಮಗೆ. ಹಿಂದೂಗಳನ್ನು RSS ಅನ್ನು ಯಾಕೆ ನೀವು ಕಾಂಗ್ರೆಸ್ಸಿನ ನಾಯಕರಿಗೆ ಹೇಳ್ತಾನ, ಏನು ನೀವು MLA ಆಗಿ ಮಂತ್ರಿ ಆಗಿರಿ, ಯಾಕೆ ನೀವು ಈ RSSನ ಬಗ್ಗೆ ಇಷ್ಟೆಲ್ಲ ಚರ್ಚೆ ಆದಾಗ ಒಬ್ಬ ಹಿಂದೂಗಳಾಗಿ RSS ಬಗ್ಗೆ ಒಬ್ಬರು ಅವ್ರು ಖಂಡಿಸ್ತೀರಾ ಅಂತಕ್ಕಂಥ ನೋವನ್ನು ಕೂಡ ಹೇಳ್ಬೇಕಾಗತ್ತೆ. ಇವತ್ತು ಈಗ ನಾವು RSS ಬಗ್ಗೆ ಪ್ರಶ್ನೆ ಕೇಳಿದಾಗ ನಾವು ಇನ್ನು ಮುಂದೆ ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ ಭಾರತೀಯ ಜನತಾ ಪಕ್ಷ. ನಿಮ್ಮಲ್ಲಿ ಏನಾದರೂ ಹಿಂದುತ್ವದ ಬಗ್ಗೆ ಗೌರವ ಇದ್ದರೆ, ಯಾರು ಹಿಂದೂಗಳು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ತಮ್ಮ ತಮ್ಮ ಸ್ಥಾನದನ್ನು ಭದ್ರ ಮಾಡ್ಕೊಂಡು ಕುಳಿತಿದ್ದೀರಿ, ಮುಂದೆ ನೀವು ಉತ್ತರ ಕೊಡಬೇಕಾಗತ್ತೆ ಅಂತಕ್ಕಂಥದ್ದು ಅದನ್ನು ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಇವತ್ತು ಹಿಂದೂಗಳು. ಅದಕ್ಕೆ ಇಷ್ಟು ಹೇಳಿ ನಾನು ಒಟ್ಟಾರೆ ಈ ಜಿಗಜಿಣಗಿ ಸಾಹೇಬರು ಇಡೀ ಬಿಜಾಪುರ ಜಿಲ್ಲೆಯ ಜನತೆಗೆ ಗೊತ್ತದ. ಅವರ ಭಾಷೆ ಒಂದು ಹಳ್ಳಿಯ ಭಾಷೆ, ಜವಾರಿ ಭಾಷೆಯಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದೊಳಗೆ ಅವ್ರ ಉದ್ದೇಶ ಅವ್ರು ಕಟ್ಟಿರೋದಿರೋದಿಲ್ಲ. ಅಂಥ ವ್ಯಕ್ತಿ ಅಲ್ಲ ಅವರು. ತಮಗೆಲ್ಲ ಪತ್ರಿಕಾ ಮಾಧ್ಯಮದಾಗ ಗೊತ್ತದ, ಇಡೀ ವಿಜಯಪುರ ಜಿಲ್ಲೆಯ ಜನತೆಗೆ ಗೊತ್ತದ ಅವ್ರ ಸ್ವಭಾವ. ಅವರ ಮಾತಿನಲ್ಲಿ ಅವ್ರ ಮಾತಿನ ವಿಷಯಗಳನ್ನು ದೀರ್ಘವಾಗಿ ಕೆದರ್ತಾ ಹೋದಾಗ ಅದು ಆ ವ್ಯಕ್ತಿಗೆ ಅದು ಗೌರವ ಕೊಡ್ತಕ್ಕಂಥ ಅಲ್ಲ ಅಂತಕ್ಕಂಥ ಮನವಿಯನ್ನು ಮಾಡ್ತಾ ಇದ್ದೀನಿ. ಮನವಿ ಮಾಡಿಕೊಂಡು ನಾನು ವಿಷಯವನ್ನು ಮುಗಿಸಿ ಕೆಲವು ವಿಷಯಗಳನ್ನು ನಮ್ಮ ಚಿದಾನಂದ ಚಲವಾದಿಯವರು, ನಮ್ಮ ಮೀಶಿಯವರು ಕೂಡ ಪ್ರಸ್ತಾಪ ಮಾಡ್ತಾರೆ. ಇರ್ತಕ್ಕ ಅವ್ರು ಅವತ್ತೊಂದು ದಿವಸ ರಾಜಕಾರಣ ಮಾಡ್ತಾರೆ. ಚುನಾವಣೆ ಮುಗಿದು ಮರುದಿವಸನ ಪಕ್ಷಾತೀತವಾಗಿ ಅಲ್ಲಿ ತನ್ನ ಕಚೇರಿಗೆ ಬರ್ತಕ್ಕಂಥ ಯಾವುದೇ ಸಾಮಾನ್ಯ ಮನುಷ್ಯ ಇರಲಿ, ಅವ ಕಾಂಗ್ರೆಸ್ ಮಾಡಲಿ, BJP ಮಾಡಲಿ, JDS ಮಾಡಲಿ, ಎಲ್ಲರನ್ನೂ ಒಪ್ಕೊಳ್ತಕ್ಕಂಥ ದೊಡ್ಡ ಹೃದಯ ಶ್ರೀಮಂತಿಕೆ ಅವರಲ್ಲೈತಿ. ಅಂಥ ವ್ಯಕ್ತಿಯಿಂದ ಅಂಥ ಕೆಟ್ಟ ಭಾಷೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥದ್ದು. ಯಾಕೆ ಬಿಜಾಪುರ ಜಿಲ್ಲೆಯ ಜನರ ಅವ್ರಿಗೂ ನೋವಾಗ್ತಾ ಇದೆ. ಬಿಜಾಪುರ ಜಿಲ್ಲೆ ಭಾಳಷ್ಟು ಪ್ರಬುದ್ಧರು ಫೋನ್ ಹಚ್ಚಿದ್ದಾರೆ, ಏನ್ರಿ ಅಂಥ ವ್ಯಕ್ತಿತ್ವ ಮನುಷ್ಯ ಪಾಪಿಂಗ್ ಆಗ್ತಾ ಇದೆ ಅಂತಕ್ಕಂಥ ನೋವು ಬಿಜಾಪುರ ಜನರಿಗೂ ಕೂಡ ಅದು ಬರ್ತಾ ಇದೆ. ಅದಕ್ಕೆ ಅವ್ರ ಬಗ್ಗೆ ಯಾವ ತಪ್ಪು ತಿಳಿಯಂಥ ವ್ಯಕ್ತಿ ಅವರಲ್ಲ. ಅದಕ್ಕೆ ನಾ ಎಲ್ಲರಿಗೂ ವಿಚಾರ ಇಷ್ಟೇ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಇದನ್ನು ಹೆಚ್ಚು ಮಾಡೋದು ಬೇಡ ಅಂತಕ್ಕಂಥ ಮನವಿಯನ್ನು ಮಾಡ್ಕೊಂಡು ನನ್ನ ಸಮರ್ಥನೆ ಅಂದ್ರೆ ಸರ್ ನಾ ಹೇಳೋದು ಇಷ್ಟೇ. ಸಮರ್ಥನೆ ಅಂದ್ರೆ ಅರ್ಥ ಅವರು ಅಂಥ ವ್ಯಕ್ತಿ ಅಲ್ಲ, ತಮಗೆಲ್ಲ ಗೊತ್ತಿದೆ ಎಂಥ ಹೃದಯ ಶ್ರೀಮಂತರದಾರ ಸರ್. ಅಂಥ ವ್ಯಕ್ತಿಯಿಂದ ಆ ರೀತಿ ಬರೋದು ಅವ್ರ ಉದ್ದೇಶ ಏನಂದ್ರೆ, ನೀವು ಒಬ್ಬ ಜವಾಬ್ದಾರಿ ಒಂದು ಪೋಸ್ಟ್ ಇದ್ದಾಗ ನಿಮ್ಮ ಸಮಯ ಹಾಳಾಕೈತೆ ಅಂತಕ್ಕಂಥ ವಿಚಾರ ಇಟ್ಕೊಂಡು ಅವ್ರು ಮಾತನಾಡ್ತದ ಅಷ್ಟೇ, ಬಿಟ್ಟು ಏನೂ ಇಲ್ಲ. ನೋಡ್ರಿ, ಕಾನೂನು ಕಾಂಗ್ರೆಸ್ದವ್ರು ಈಗ ಕೇಳಕತ್ತಿಲ್ರಿ. ಒಂದು 100 ವರ್ಷ ಏನು ಸಂಘ ಪ್ರಾರಂಭ ಆಗೈತಿ ಅವಾಗಿಂದ ಕೇಳ್ಯಾರ. ಕಾನೂನು ಹೋರಾಟ ಮಾಡ್ಯಾರ. ಕೋರ್ಟ್ಗಳಲ್ಲಿ ಸಾಕಷ್ಟು ಚರ್ಚೆಗಳಾಗಿದ್ದಾವೆ. ಕೊನೆಗೆ ಆ ಕೋರ್ಟೇ ಹೇಳಿದೆ, ಅದು ಆ ಕೋರ್ಟ್ ಹೇಳಿದ ಬಳಿಕ ಮತ್ತೆ ಇವ್ರೇನು ಕಾಂಗ್ರೆಸ್ ಏನು ಹೇಳ್ತಾರೆ ರೀ? ಕೋರ್ಟ್ನಲ್ಲೇ ಕ್ಲಿಯರ್ ಆಗಿದೆ ಅದು. ಮತ್ತು ಅವ್ರಿಗೆ ಸಾಧ್ಯತೆ ಕಾಂಗ್ರೆಸ್ ಎಂದೂ RSS ಬ್ಯಾನ್ ಮಾಡಬೇಕಾಗಿತ್ತು. ಅದಕ್ಕೆ 100 ವರ್ಷ ಕಾಲ ಪ್ರಯತ್ನ ಮಾಡಿದ್ರು RSS ಬ್ಯಾನ್ ಆಗಿಲ್ಲ ನಿಮ್ಮ ಕೈಲೇ. ಕೊನೆಗೆ ಕಾಂಗ್ರೆಸ್ನ ಒಪ್ಕೊಂಡಿದೆ RSS ಅನ್ನು. ಅದಕ್ಕೆ ದಯಮಾಡಿ ಅವ್ರ ಉದ್ದೇಶ ಏನದ ಅಂದ್ರೆ, ಆಗ್ಲಾರಂಥ ಕೆಲಸಕ್ಕೆ ಕೈ ಹಾಕಿ ನೀವು ಒಬ್ಬ ಜವಾಬ್ದಾರಿ ಇರ್ತಂಥ ಒಬ್ಬ ರಾಜ್ಯದ ಗೃಹ ಮಂತ್ರಿಗಳಾಗಿ ಸಮಯ ಹಾಳು ಮಾಡಿ ಸಾಮಾನ್ಯ ಜನರಿಗೆ ತೊಂದರೆ ಆಗ್ತೈತಿ. ಅವ್ರಿಗೆ ಸಮಯ ಅವ್ರಿಗೆ ಹಚ್ಕೊಡ್ರಿ ಅಂತಕ್ಕಂಥದ್ದು ಉದ್ದೇಶ ಇಷ್ಟೇ, ಬೇರೆ ಉದ್ದೇಶನೇ ಇಲ್ಲ.